ಬಿಗ್ ಬಾಸ್ 12 ಆರಂಭದಲ್ಲೇ ವಿಘ್ನ ಎದುರಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಈ ಒಂದು ಜಾಲಿವುಡ್ ಜಾಗದಲ್ಲಿ ಸದ್ಯ ಬಿಗ್ ಬಾಸ್ ಕೂಡ ಆರಂಭ ಆಗಿದೆ. ಆದರೆ ಜಾಲಿವುಡ್ ಜಾಗ ಏನಿದೆ ಇದು ಸಂಪೂರ್ಣವಾಗಿ ಅನಧಿಕೃತ ಜಾಗ ಅಂತ ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಪೊಲ್ಯೂಷನ್ ಬೋರ್ಡ್ ಕೂಡ ಒಂದು ನೋಟಿಸನ್ನು ಜಾರಿ ಮಾಡಿದೆ. ನಾನೀಗ ಆ ಒಂದು ಸ್ಥಳದಲ್ಲೇ ಇದ್ದೀನಿ. ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಏನು ಈ ಒಂದು ಜಾಲಿವುಡ್ ಜಾಗ ಏನಿದೆ ಈ ಒಂದು ಜಾಗದಲ್ಲಿ ಸದ್ಯ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಜಾಲಿವುಡ್ ಜಾಗ ಏನಿದೆ ಇದು ಸಂಪೂರ್ಣವಾಗಿ ಅನಧಿಕೃತ ಆಗಿರ್ತಕ್ಕಂಥದ್ದು. ಅದಲ್ಲದೆ ಈ ಒಂದು ಜಾಲಿವುಡ್ ಜಾಗಕ್ಕೆ ವಿದ್ಯುತ್ ಹಾಗೆ ವಾಟರ್ ಪೊಲ್ಯೂಷನ್ ಬೋರ್ಡ್ನಿಂದ ಕೂಡ ಯಾವುದೇ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಅದಲ್ಲದೆ ಸ್ಥಳೀಯ ಪೊಲೀಸರ ಅನುಮತಿಯೂ ಕೂಡ ಇಲ್ಲ ಅನ್ನೋದು ಕೂಡ ಈ ಒಂದು ಕನ್ನಡ ಪರ ಸಂಘಟನೆಗಳ ಆರೋಪ ಆಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ನಿನ್ನೆ ಏನೋ ಒಂದು ಪೊಲ್ಯೂಷನ್ ಬೋರ್ಡ್ನಿಂದ ಬಂದಿರತಕ್ಕಂಥ ಆದೇಶ ಏನಿದೆ ಆ ಒಂದು ಆದೇಶವಾದ ಹಿನ್ನೆಲೆಯಲ್ಲಿ ಇಂದು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಏನು ಜಾಲಿವುಡ್ ಗೇಟ್ನ ಮುಂಭಾಗ ಸದ್ಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಏನೇನು ಇವರ ಒಂದು ಡಿಮ್ಯಾಂಡ್ಸ್ ಅಂತ. ಸರ್, ಈಗ ಏನು ನಿಮ್ಮ ಒಂದು ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು? ಈ ಜಾಲಿವುಡ್ ಸಂಸ್ಥೆ ಕೂಡ ಅನಧಿಕೃತ ಅನ್ನೋದು ಕೂಡ ಆರೋಪವನ್ನು ಕೇಳ್ತಾ ಬಂದಿದ್ದೀವಿ. ಏನಿದೆ ಸರ್? ಈಗ 2 ವರ್ಷ ಆಯಿತು ಜಾಲಿವುಡ್ ಅಂತ ಸಂಸ್ಥೆ ಇಲ್ಲಿ ಶುರುವಾಗಿ. 2 ವರ್ಷದಿಂದ ಒಂದು ಪೊಲ್ಯೂಷನ್ ಬೋರ್ಡಲ್ಲಿ ಎನ್ಒಸಿ ತಗೊಂಡಿಲ್ಲ. ಪೊಲ್ಯೂಷನ್ ಬೋರ್ಡ್ನವರು 2024ರಲ್ಲಿ ಒಂದು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ಗೆ ಒಂದು ಇದು ಬರೀತಾರೆ, ಇಲ್ಲಿ ಪ್ಲ್ಯಾಂಟ್ ಇಲ್ಲ, ಹಾಗಾಗಿ ಇದನ್ನ ಕೂಡಲೇ ಬಂದ್ ಮಾಡುವಂತೆ ನೋಟಿಸನ್ನು ಇಶ್ಯೂ ಮಾಡಿ ಅಂತ ಹೇಳ್ತಾರೆ. ಅದಕ್ಕೂ ಯಾರೂ ಕ್ಯಾರೆ ಎಂದಿಲ್ಲ. ಆಮೇಲೆ ಅಲ್ಲಿ ಪೊಲ್ಯೂಷನ್ ಬೋರ್ಡಿಂದ ಇಲ್ಲಿ KEB ಅವ್ರಿಗೆ ಒಂದು ನೋಟಿಸ್ ಕಳಿಸ್ತಾರೆ, ನೀವು KEBಯನ್ನು ಅನಧಿಕೃತವಾಗಿ ಕೊಟ್ಟಿದ್ದೀರಾ, ಕಟ್ ಮಾಡಿ ನಮ್ಮ ಹತ್ರ ಎನ್ಒಸಿ ತಗೊಂಡಿಲ್ಲ ಅಂತ ಹೇಳ್ತಾರೆ. ಆ ಹೇಳಿದ್ರು ಕೂಡ ಇಲ್ಲಿ KEB ಅವರು 1 ವರ್ಷ ಆದರೂ ಇಲ್ಲಿ KEBಯನ್ನು ಕಟ್ ಮಾಡೋದಿಲ್ಲ. KEB ಇದು ಅಧಿಕೃತ ಅಲ್ಲ, ಅನಧಿಕೃತವಾಗಿ KEB ತಗೊಂಡಿರೋದಿಲ್ಲಿ. ಹಾಗಾಗಿ ನಾವು 15 ದಿವಸದಿಂದ ಇದು ಹೋರಾಟನ ಮಾಡ್ತಾ ಇದ್ದೇವೆ. 15 ದಿವಸದಿಂದ ಬಿಗ್ ಬಾಸ್ ಬರೋದು ಬೇಡ ಇಲ್ಲ ಅಂತೇಳಿ ನಾವು ಅವಲೇ ಇಲ್ಲಿ ಈ ಸಂಸ್ಥೆಗೆ ಈ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಇಲ್ಲಿ ಬಿಗ್ ಬಾಸ್ ಬರೋದು ಬೇಡ, ಇದು ಅನಧಿಕೃತ, ಅದು ಅಧಿಕೃತ ಅಲ್ಲ ಅಂತೇಳಿ. ಇಷ್ಟಾದರೂ KEB ಅವರು ಕಟ್ ಮಾಡಿ ಅಂತ ಹೇಳಿದ್ರೆ ಉಡಾಪೆ ಉತ್ತರವನ್ನು ಕೊಡಲಿಕ್ಕೆ ರೆಡಿ ಇದ್ದಾರೆ KEB ಅವರು. ಹಾಗಾಗಿ ಕೂಡಲೇ ಹೇಳ್ತಾ ಇದ್ದೀನಿ, ಇವತ್ತು ನಾವು ಏನು ಒತ್ತಡವನ್ನು ಜಾಸ್ತಿ ಮಾಡಿದೋ ಒತ್ತಡವನ್ನು ಏರಿದ ಮೇಲೆ ಇವತ್ತು ಪೊಲ್ಯೂಷನ್ ಬೋರ್ಡ್ ನಿನ್ನೆ ಸಂಜೆ 4:04ವರೆಗೆ ಒಂದು ನೋಟಿಸನ್ನು ಇಶ್ಯೂ ಮಾಡುತ್ತೆ. ಈ ಕೂಡಲೇ ಬಿಗ್ ಬಾಸನ್ನು ನಿಲ್ಲಿಸಿ ಜಾಲಿವುಡನ್ನು ಬಂದ್ ಮಾಡಿ ಕರೆಂಟನ್ನು ಕಟ್ ಮಾಡಿ ಅಂತ ಹೇಳುತ್ತೆ. ಇಲ್ಲಿವರೆಗೂ ಈ ಜಿಲ್ಲಾಡಳಿತ ಏನು ಮಾಡ್ತಿತ್ತು 2 ವರ್ಷದಿಂದ? ಬಿಗ್ ಬಾಸು ರಾಜ್ಯದಲ್ಲಿ ನಡೆಯುವಂಥ ಕರ್ನಾಟಕ ದೇಶ ನೋಡುವಂಥ ಒಂದು ರಿಯಾಲಿಟಿ ಶೋ, ಆ ಶೋ ನಡಿಬೇಕಾದ್ರೆ ಶೋ ನಡೆಸುವಂಥವ್ರಿಗೆ ಕನಿಷ್ಠ ಜ್ಞಾನ ಬೇಡ? ಇದು ಅಧಿಕೃತ ಅಲ್ಲ, ನಮ್ಮ ಶೋ ಇಲ್ಲಿ ನಡೆಸಬಾರ್ದು ಅನ್ನೋದು ಬೇಡ? ಹಾಗಾಗಿ ಬಿಗ್ ಬಾಸ್ನ ನೀವು ಎಲ್ಲಿಗಾರ ಶಿಫ್ಟ್ ಮಾಡ್ಕೊಳ್ಳಿ. ಇದು ಯಾಕೆಂದರೆ 1000 ಜನ ಇಲ್ಲಿ ಪ್ರವಾಸಿಗರು ಬರ್ತಾರೆ, 1000 ಜನ ಗ್ರಾಹಕರು ಬರ್ತಾರೆ. ಅವರು ಇಲ್ಲಿ ಅಪ್ಪಿತಪ್ಪಿ ಕರೆಂಟಲ್ಲಿ ಏನಾದರೂ ಅನಧಿಕೃತವಾಗಿ ತಗೊಂಡವ್ರೆ, ಒಂದು ಅಗ್ನಿ ಅವಘಡ ಆದರೆ ಆ ಜೀವಕ್ಕೆ ಹೊಣೆ ಯಾರು? ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಿದೆ, ಈಜು ಹೊಡಿತಾರೆ, ಅವಕ್ಕೆಲ್ಲ ಏನು ಹೆಚ್ಚು ಕಮ್ಮಿ ಜೀವಕ್ಕೆ ಹೊಣೆ ಯಾರು? ಅವ್ರ ಕುಟುಂಬ ಬೀದಿಗೆ ಬರಬೇಕಾ? ಅನಧಿಕೃತವಾಗಿ ಆದಾಗ ಏನು ಮಾಡೋಕ್ಕಾಗುತ್ತೆ? ಹಾಗಾಗಿ ಈ ಕೂಡಲೇ ಏನು ಜಾಲಿವುಡ್ ಇದೆ, ಜಾಲಿವುಡ್ನ ಆದೇಶ ಏನು ಮಾಡಿದ್ದಾರೆ ಪೊಲ್ಯೂಷನ್ ಬೋರ್ಡ್ನ, ಹಾಲಿವುಡ್ನ ಮುಚ್ಚಬೇಕು ಮತ್ತು ಬಂದು ಬಿಗ್ ಬಾಸ್ನ ನಿಲ್ಲಿಸಬೇಕು. ಬಿಗ್ ಬಾಸನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಕಚೇರಿಗಳು ರಜೆ ಇದೆ ಇವತ್ತು. ಹಾಗಾಗಿ ಯಾರೂ ಅಧಿಕಾರಿಗಳಿಲ್ಲ ಇವತ್ತು. ನಾಳೆ ಬೆಳಿಗ್ಗೆ 11:30 ಗಂಟೆ ಟೈಮ್ ಕೊಡ್ತಾ ಇದ್ದೇವೆ. ನಾಳೆ 11:30ಗೆ ಏನಾದರೂ ಕರೆಂಟನ್ನು ಕಟ್ ಮಾಡಲಿಲ್ಲ, ನೀರನ್ನು ಕಟ್ ಮಾಡಲಿಲ್ಲ, ಜಾಲಿವುಡ್ಡನ್ನು ಬಂದ್ ಮಾಡಲಿಲ್ಲ, ಬಿಗ್ ಬಾಸನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅರೋರಾತ್ರಿ ಇಲ್ಲಿ ಧರಣಿಯನ್ನು ಮಾಡಲಿಕ್ಕೆ ರೆಡಿ ಇದೆ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಈಗ ಸರ್ಕಾರ ಅಂತಂದಾಗ ಸಾಕಷ್ಟು ಒಂದು ಇದನ್ನು ತಗೋಬೇಕು, ಯಾವುದಾದ್ರು ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಮನೋರಂಜನಾ ಕಾರ್ಯಕ್ರಮಗಳನ್ನ ಓಪನ್ ಮಾಡಬೇಕಾದ್ರೆ ಸಾಕಷ್ಟು ಏನೋ ಪರ್ಮಿಷನ್ನ ತಗೋಬೇಕು. ಆದರೆ ಜಿಲ್ಲಾಡಳಿತ 2 ವರ್ಷದ ಹಿಂದೆನೇ ಒಂದು ನೋಟಿಫಿಕೇಷನನ್ನು ಓಡಿಸಿ ಕಣ್ಮುಚ್ಚಿಕೊಳ್ತಾ ಅಂತ. ಸರ್, ಈಗ ಅದೇ ಕನ್ನಡದ ಮಕ್ಕಳು ಇಲ್ಲಿ ಯಾವ್ದಾರು ಒಂದು ಉದ್ಯಮ ಮಾಡ್ತೀವಿ ಅಂತಂದರೆ ಅದಕ್ಕೆ ಸಂಸ್ಕರಣಾ ಘಟಕ ಇಲ್ಲ ಅಂತ ಒಂದೇ ಒಂದು ಕಾರಣ ಒಡ್ಡಿ 100 ಫ್ಯಾಕ್ಟ್ರಿಗಳನ್ನ ಮುಚ್ಚಿದ್ದಾರೆ ಇಡೀ ಜಿಲ್ಲೆಯಲ್ಲಿ. 100 ಫ್ಯಾಕ್ಟ್ರಿ ಕನ್ನಡದ ಮಕ್ಕಳು ಫ್ಯಾಕ್ಟ್ರಿ ಮುಚ್ಚಿದ್ಮೇಲೆ ಇವನು ಯಾವನ ತಮಿಳ್ನಾಡಿಂದ ಬಂದವನಿಗೆ ನೀವು ಹೆಂಗೆ ಪರ್ಮಿಷನ್ ಕೊಡ್ತೀರಿ? ಈ ಒಂದು ಸಂಸ್ಕರಣಾ ಘಟಕ ಇಲ್ಲ ತಾನೆ. ಈಗ ಪರಿಸರ ಮಾಲಿನ್ಯ ಇಲಾಖೆಯಿಂದ ಇವನ್ನ ಕರೆಂಟ್ ಕಟ್ ಮಾಡಿ ನೀರು ಕಟ್ ಮಾಡಿ ಇದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೊಡಬೇಡಿ ಅಂತ ಅವರು ಹೇಳಿದ ಮೇಲೆ 2 ವರ್ಷದಿಂದ ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು? ಈಗ ಒಂದು BA ಮಾಡಿ ನಕ್ಷೆನೂ ಇಲ್ಲ, ಇದಕ್ಕೆ ಪೊಲೀಸ್ ಪರ್ಮಿಷನ್ ತೊಗೊಂಡಿಲ್ಲ. ಒಂದು ರಿಯಾಲಿಟಿ ಶೋ ನಡೆಸ್ತಿದ್ದಾಗ ಈ ನೆಲದ ಕಾನೂನಿನ ಅಡಿನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ನಿಯಮಗಳಿಗೆ ಅವರು ಭದ್ರಾಗಿರಬೇಕಾಗುತ್ತೆ. ಇವರೇನು ದೇವಲೋಕದಿಂದ ಬಂದಿದ್ದಾರಾ? ಇವ್ರು ಇಷ್ಟ ಬಂದಾಗ ನಡೆಸಲಿಕ್ಕೆ ಈ ಕೂಡಲೇ ಈ ಜಾಲಿವುಡ್ ಸಂಸ್ಥೆಯವ್ರಿಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 11 ಗಂಟೆ ಅಷ್ಟರಲ್ಲಿ ಬಿಗ್ ಬಾಸ್ನ ನೀವು ಎಲ್ಲಿಗಾರು ಕಳಿಸ್ಕೊಳ್ಳಿ, ನಮಗೆ ಬೇಡದೇ ಇರೋ ವಿಚಾರ. ಆದರೆ ನಾಳೆಯಿಂದ ಇಲ್ಲಿ ಸ್ಟಾಪ್ ಆಗಲಿಲ್ಲ ಅಂತಂದರೆ ನಾಳೆ ಬಂದು ಇಲ್ಲಿ ಏನು ಅನಾಹುತ ಆಗುತ್ತಾ ಅದಕ್ಕೆ ಜಿಲ್ಲಾಡಳಿತ ಹೊಣೆ, ಇವ್ರಿಗೆ ಜಾಲಿವುಡ್ ಅವರು ಹೊಣೆ.
ನಾಳೆ ಬರ್ತೀವಿ ನಾವು ಸಾವಿರಾರು ಜನ ಹುಡುಗರು ಬರ್ತೀವಿ ಏನು ಸಂಘಟನೆಯವರು ಕನ್ನಡ ಪರ ಹೋರಾಟಗಾರರು ಕಾರ್ಯಕರ್ತರು ಬರ್ತೀವಿ. ಬಂದಾಗ ಗೇಟ್ ಕಿತ್ತಾಕ್ತೀವೋ ಇಲ್ಲ ಕಾಂಪೌಂಡ್ ಹೊಡೆದಾಕ್ತೀವೋ ಇಲ್ಲ ಎಲ್ಲ ಒಳಗೆ ನುಗ್ತೀವೋ ಅಲ್ಲಿ ಆಗುವಂಥ ಅನಾಹುತಕ್ಕೆ ಜಿಲ್ಲಾಡಳಿತ ತಗೊಳ್ಳಿ ಅಂತ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್. ಕನ್ನಡ ಪರ ಸಂಘಟನೆಯವರ ಆಕ್ರೋಶ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ವೀಕ್ಷಣೆ ಮಾಡ್ತಕ್ಕಂಥ ಬಿಗ್ ಬಾಸ್ ಶೋ ಏನಿದೆ ಇದಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಸದ್ಯವೇ ಈ ಒಂದು ಬಿಗ್ ಬಾಸ್ ಶೋನ ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಅನಧಿಕೃತವಾಗಿ ಇರ್ತಕ್ಕಂಥ ಒಂದು ಜಾಲಿಡೇಸ್ ಏನಿದೆ ಇದಕ್ಕೆ ಬಂಧನ ಮಾಡಬೇಕು ಅನ್ನೋದು ಕೂಡ ಕನ್ನಡ ಪರ ಸಂಘಟನೆಯವರ ಹೋರಾಟ ಆಗಿರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.